ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಕ್ಲೀನ್ ಮಾಡೋಕ್ಕೆ ಹೋಗ್ತಿರೋದು ಗಂಗಾವತಿ ಬೇತ ಸ್ಕೂಲು. ಸೊ ಆ ಬೇತ ಸ್ಕೂಲಲ್ಲಿ ಒಳಗಡೆ 2 ಮನೆಗಳಿದ್ದಾವೆ, ಅವು ಓನರ್ ಮನೆಗಳು. ಸೊ ಆ 2 ಮನೆಗಳದ್ದು ಟ್ಯಾಂಕು ಮತ್ತು ಸಂಪು ಕ್ಲೀನಿಂಗ್ ಇದೆ. ಸೊ ಮೊದಲನೇ ಟ್ಯಾಂಕ್ ಈ ಥರ ಇದೆ, ಇದು 2ನೇ ಟ್ಯಾಂಕು. ಸೊ ಈ ಥರ ಇದೆ. ಸೊ ಮೇಲ್ಗಡೆ ಭಾಗ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು 2 ಟ್ಯಾಂಕು ಮೇಲ್ಗಡೆ ಭಾಗ ತುಂಬ ಗಲೀಜಿರುತ್ತೆ. ಸೊ ಹಂಗಾಗಿ 2 ಕ್ಲೀನ್ ಮಾಡಿದ್ದೀವಿ. ಸೊ 2 ಮೇಲ್ಗಡೆ ಕ್ಲೀನ್ ಮಾಡಿ ಒಳಗಡೆ ಇದು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಹುಡುಗರು. ಸೊ ಈ ರೀತಿ ಗಲೀಜಿದೆ ನೋಡಿ. ಒಳಗಡೆ ಇದು ಪಾಚ್ ಇರೋದು ಕಡಿಮೆ, ತುಂಬ ಕಡಿಮೆ ಇದೆ. ಬಟ್ ಮಣ್ಣು ಇರೋದು ತುಂಬ ಜಾಸ್ತಿನೇ ಇದೆ, ಮಣ್ಣು ಜಾಸ್ತಿ ಇದೆ. ಸೊ ಇಷ್ಟೊಂದು ಗಲೀಜಿದೆ. ಇದು ಬೇತ ಸ್ಕೂಲ್ ಓನರ್ ಮನೆಗಳು ನಾವು ಕ್ಲೀನ್ ಮಾಡ್ತಾ ಇರೋದು. ಸೊ ಇವಾಗ 6 ಮಂತಿಗೆ ಒನ್ ಟೈಮ್ ನಮ್ಮ ಕಡೆನೇ ಕ್ಲೀನ್ ಮಾಡಿಸ್ತಾರೆ. ಸೊ 6 ಮಂತಲ್ಲಿ ಈ ಥರ ಮಣ್ಣು ಕೂತಿದೆ, ಅದನ್ನು ನಾವು ಕ್ಲೀನ್ ಮಾಡಿಕೊಡ್ತಿದ್ವಿ. ಸೊ ಇದು 3ನೇ ಟ್ಯಾಂಕು, ಇದು 4ನೇ ಟ್ಯಾಂಕು. ಈಗ 3ನೇ ಟ್ಯಾಂಕ್ ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅಂತ ನಾನು ತೋರಿಸ್ತಿದ್ದೀನಿ. ಅದರಲ್ಲಿ ಇಷ್ಟೊಂದು ಗಲೀಜಿದೆ ನೋಡಿ. ಸೊ ಇದು ಕ್ಲೀನಾಗಿದೆ. ಸೊ ಈಗ ನಾವು ಸಂಪು ಕ್ಲೀನ್ ಮಾಡ್ತಾಯಿದ್ದೀವಿ. ಇದು ಮೊದಲನೇ ಸಂಪು, ಟೋಟಲ್ 2 ಸಂಪು ಕ್ಲೀನ್ ಮಾಡಿದೆ. ಫೈನಲಿ ಈ ಥರ ಆಗಿದೆ. ಏನಕ್ಕೆ ವಿಡಿಯೋ ಫಸ್ಟಿಂದನೇ ತೋರಿಸ್ತಾ ಇಲ್ಲ ಅಂದರೆ ಗಂಗಾವತಿಯಲ್ಲಿ ತುಂಬ ಮಳೆ ಬರ್ತಾಯಿದೆ. ಸೊ ಹಂಗಾಗಿ ನಾರ್ಮಲಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊತಿದ್ದೀನಿ. ಯಾಕಂದರೆ ಜೊತೆಗೆ ಕಲ್ಲು ಮಣ್ಣು ಕಸ ಕಡ್ಡಿ ಏನಿದ್ರು ನಾವು ಆಚೆ ಹಾಕಿ ಬರಬೇಕು. ಸೊ ನಮ್ಮ ಕಡೆ ಇರೋದು ಒಬ್ಬ ಲೇಬರು. ಸೊ ಹಂಗಾಗಿ ನಾವಿಬ್ಬರೇ ಕ್ಲೀನಿಂಗ್ ಮಾಡ್ತಿರೋದು. ಇವಾಗ ಇಷ್ಟೊಂದು ಕಸರು ಬರ್ತಿದೆ. ಸೊ ಫೈನಲಿ ಈ ರೀತಿ ಕ್ಲೀನಾಗಿದೆ. ಈಗ ಇದು 2ನೇ ಟ್ಯಾಂಕ್ ಈಗ ತೋರಿಸ್ತಿರೋದು. ಇದರಲ್ಲಿ ಪಾಚ್ ಇರೋದು ತುಂಬ ಕಡಿಮೆ, ಬರೀ ಮಣ್ಣೇ ಜಾಸ್ತಿ ಇದೆ. ಸೊ ಫೈನಲಿ ಇದು ಕ್ಲೀನ್ ಆಯಿತು. ನಿಮ್ಮ ಮನೆಯಲ್ಲಿರುವಂಥ ವಾಟರ್ ಟ್ಯಾಂಕನ್ನು ಸ್ವಚ್ಛಗೊಳಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.